ನೀವು ನೋಡ್ತಾ ಇದ್ದೀರಾ ಸ್ಪೇಡ್ ನ್ಯೂಸ್. ನನ್ ಕಾವ್ಯ ಹೆಗ್ಡೆ. ರಾಯ್ ಸೂಸೈಡ್ಗೆ ಸಂಬಂಧ ಪ್ರದೀಪ್ ಈಶ್ವರ್ ವಿರುದ್ಧ ದೂರು. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ದೂರನ್ನ ದಾಖಲೆ ಮಾಡಲಾಗಿದೆ. ದಿನೇಶ್ ಕಲ್ಲಹಳ್ಳಿ ದೂರು ದಾಖಲೆ ಮಾಡಿದ್ದಾರೆ. ಸಾಮಾಜಿಕ ಕಾರ್ಯಕರ್ತರು ದಿನೇಶ್ ಕಲ್ಲಹಳ್ಳಿ ಅವರಿಂದ ದೂರು. ನಗರ ಪೊಲೀಸ್ ಆಯುಕ್ತರಿಗೆ ದೂರು. ರಾಯ್ ಸುಸೈಡ್ಗೆ ಸಂಬಂಧ ಪ್ರದೀಪ್ ಈಶ್ವರ್ ವಿರುದ್ಧ ದೂರು. ಶಾಸಕ ಪ್ರದೀಪ್ ಈಶ್ವರ್ ವಿರುದ್ಧ ದೂರು ದಾಖಲೆ ಮಾಡಿರುವಂತಹ ದಿನೇಶ್ ಕಲ್ಲಹಳ್ಳಿ ದೂರು ದಾಖಲು ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಅವರಿಂದ ಅವರು ದೂರನ್ನ ನೀಡಿದ್ದಾರೆ. ನಗರ ಪೊಲೀಸ್ ಆಯುಕ್ತರಿಗೆ ದೂರು ನೀಡಿರುವಂತಹ ಕಲ್ಲಹಳ್ಳಿ ಪ್ರದೀಪ್ ಈಶ್ವರ್ನನ್ನ ಕೂಡಲೇ ತನಿಖೆಗೆ ಒಳಪಡಿಸುವಂತೆ ಮನವಿ ಮಾಡಿದ್ದಾರೆ. ಬಿಜೆಪಿಯ ವಿರುದ್ಧ ಗಂಭೀರ ಆರೋಪ ಮಾಡಿದಂತಹ ಶಾಸಕ ಪ್ರದೀಪ್ ಚುನಾವಣೆಗೆ ಅಕ್ರಮ ಹಣಕಾಸು ವ್ಯವಹಾರ ಸಂಬಂಧ ದೂರು ದಾಖಲು. ಈ ಒಂದು ಮಾಹಿತಿಯ ಮೇರೆಗೆ ತನಿಖೆ ನಡೆಸುವಂತೆ ಕಲ್ಲಹಳ್ಳಿ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ. ಎಸ್ ವೀಕ್ಷಕರೇ, ಪ್ರದೀಪ್ ಈಶ್ವರ್ ಅವರಿಗೆ ಸಂಕಷ್ಟ ಶುರುವಾಯ್ತಾ ಅಂತ ಹೇಳಿ ಅಲ್ಲಲ್ಲಿ ನಾಲಿಗೆಯನ್ನ ಹರಿ ಬಿಡ್ತಾ ಇದ್ದಂತಹ ಪ್ರದೀಪ್ ಈಶ್ವರ್ ಅವರು ಈಗ ಅವರ ವಿರುದ್ಧವೇ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಸಿಜೆ ರಾಯ್ ತಾವೇ ಗುಂಡು ಹಾರಿಸಿಕೊಂಡ್ರಾ ಅಥವಾ ಅಂತ ಹೇಳಿ ಮಾತನ್ನ ಉದ್ದ ಮಾಡಿ ಮಾತನಾಡಿದಂತಹ ಪ್ರದೀಪ್ ಈಶ್ವರ್. ಎಸ್, ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣದಲ್ಲಿ ಚಿಕ್ಕಬಳ್ಳಾಪುರ ಶಾಸಕರಾಗಿರುವಂತಹ ಶ್ರೀ ಪ್ರದೀಪ್ ಈಶ್ವರ್ ಅವರು ಸಾರ್ವಜನಿಕವಾಗಿ ಹಾಗೂ ಮಾಧ್ಯಮಗಳ ಮುಂದೆ ನೀಡಿರುವಂತಹ ಹೇಳಿಕೆಯ ಆಧಾರದಲ್ಲಿ ಬಿಜೆಪಿ ಪಕ್ಷದ ವಿರುದ್ಧ ಮಾತನಾಡಲಾಗಿದೆ. ಅಕ್ರಮ ಚುನಾವಣೆಯ ಹಣಕಾಸು ಸಂಬಂಧಿತ ಆರೋಪಗಳು, ಸರ್ಕಾರಿ ತನಿಖೆ ಸಂಸ್ಥೆಗಳ ಉದ್ದೇಶಪೂರ್ವ ದುರುಪಯೋಗ ಆರೋಪಗಳು ಎನ್ನುವಂತಹ ಅಂಶಗಳು, ಗಂಭೀರ ಕ್ರಿಮಿನಲ್ ಮತ್ತು ನಿರಂತರ ಮಾನಸಿಕ ಕಿರುಕುಳದ ಮೂಲಕ ಆತ್ಮಹತ್ಯೆಗೆ ಪ್ರಚೋದನೆ ಎನ್ನುವಂತಹ ಅಂಶಗಳು, ಗಂಭೀರ ಕ್ರಿಮಿನಲ್ ಹಾಗೂ ಸಾರ್ವಜನಿಕ ಹಿತಾಸಕ್ತಿ ವಿಷಯವಾಗಿ ಅವರ ಹಿನ್ನೆಲೆಯಲ್ಲಿ ಅವರ ಸತ್ಯಾಸತ್ಯತೆಯ ಕುರಿತು ಸಮಗ್ರ ಸ್ವತಂತ್ರ ಮತ್ತು ಕಾನೂನಾತ್ಮಕ ಒಂದು ತನಿಖೆ ಕೋರುವ ಸಾರ್ವಜನಿಕ ದೂರು ಅಂತ ಹೇಳಿ ದೂರನ್ನು ನೀಡಿದ್ದಾರೆ. ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡುವುದು ಏನು ಅಂತ ಹೇಳಿ ವಿಷಯಗಳನ್ನ ಪ್ರಾರಂಭ ಮಾಡಿದ ಶಾಸಕರಾಗಿರುವಂತಹ ಶ್ರೀ ಪ್ರದೀಪ್ ಈಶ್ವರ್ ಅವರು ಸಾರ್ವಜನಿಕವಾಗಿ ಹಾಗೂ ಮಾಧ್ಯಮಗಳ ಮುಂದೆ ನೀಡಿರುವಂತಹ ಮೇಲ್ಕಂಡ ವಿಚಾರಗಳ ಕಾನೂನಾತ್ಮಕ ಪರಿಶೀಲನೆಯನ್ನ ಮಾಡಬೇಕು. ಇದರಲ್ಲಿ ಕೇವಲ ರಾಜಕೀಯ ಅಭಿಪ್ರಾಯಗಳನ್ನು ತಳ್ಳಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಅವರು ನಿಖರವಾಗಿ ಹಣದ ಬೇಡಿಕೆಯ ಸ್ವರೂಪ, ಮೊತ್ತ, ಕಾಲಾವಧಿ ಹಾಗೂ ಸರ್ಕಾರಿ ಇಲಾಖಾ ಸಂಸ್ಥೆಗಳ ದುರುಪಯೋಗ ಕುರಿತು ಸ್ಪಷ್ಟ ಆರೋಪವನ್ನ ಮಾಡಿದ್ದಾರೆ. ಹೀಗಾಗಿ ಅವರ ಹೇಳಿಕೆಯನ್ನ ಸತ್ಯವಾಗಿಲ್ಲ. ದಿವಂಗತ ಶ್ರೀ ಸಿಜೆ ರಾಯ್ ಆತ್ಮಹತ್ಯೆ ಪ್ರಕರಣಕ್ಕೆ ನೇರ ಅಥವಾ ಪರೋಕ್ಷ ಕಾರಣಗಳ ಅಂಶವಾಗುವ ಸಾಧ್ಯತೆ ಇರುವುದರಿಂದ ಈ ಹೇಳಿಕೆಯನ್ನ ದಾಖಲೆಗೊಳಿಸಿ ಶಾಸಕರನ್ನ ಕಾನೂನುಬದ್ಧವಾಗಿ ವಿಚಾರಣೆಯನ್ನ ನಡೆಸಿ ಸಂಬಂಧಿಸಿದ ಎಲ್ಲಾ ವ್ಯಕ್ತಿಗಳು ಮತ್ತು ಸಂಸ್ಥೆಗಳ ವಿರುದ್ಧ ಎಫ್ಐಆರ್ ಅನ್ನ ದಾಖಲಿಸಿ ಸಮಗ್ರ ಸ್ವತಂತ್ರ ಹಾಗೂ ಪಾರದರ್ಶಕ ತನಿಖೆ ನಡೆಸುವ ಕಾನೂನಾತ್ಮಕವಾಗಿ ಕ್ರಮವನ್ನು ಕೈಗೊಳ್ಳುವುದು ಅತ್ಯವಶ್ಯಕವಾಗಿದೆ ಅಂತ ಹೇಳಿ ಕಂಪ್ಲೇಂಟ್ ಅನ್ನ ರಿಜಿಸ್ಟರ್ ಮಾಡಲಾಗಿದೆ. ಬಿಜೆಪಿ ವಿರುದ್ಧ ಸಾಲು ಆರೋಪ ಮಾಡಿದಂತಹ ಪ್ರದೀಪ್ ತನಿಖಾ ಸಂಸ್ಥೆಗಳಲ್ಲಿ ದುರುಪಯೋಗ ಪಡಿಸಿಕೊಂಡಿರುವಂತಹ ಆರೋಪ, ಭ್ರಷ್ಟಾಚಾರ, ಮಾನಸಿಕ ಕಿರುಕುಳ ಅವರೇ ಅವರ ಸಾವಿಗೆ ಕಾರಣ ಅಂತ ಹೇಳಿ ಆರೋಪ. ಪ್ರದೀಪ್ ಈಶ್ವರ್ ನೀಡಿರುವ ಹೇಳಿಕೆಯ ಕುರಿತಾಗಿ
ತನಿಖೆ ಆಗಬೇಕು ಅಂತ ಹೇಳಿ ಆಗ್ರಹ. ಸತ್ಯಾಸತ್ಯತೆಯ ಕುರಿತು ಸಮಗ್ರ ತನಿಖೆಯನ್ನ ಮಾಡಲಿಕ್ಕೆ ಆಗ್ರಹಿಸಿದಂತಹ ಇವರು ದೂರನ್ನ ನೀಡಿದ್ದಾರೆ. ಸುಜಯ್ ರಾಯ್ ಆತ್ಮಹತ್ಯೆಗೆ ನಿಜವಾದ ಕಾರಣದ ತನಿಖೆಯ ಒತ್ತಾಯ. ಪ್ರದೀಪ್ರನ್ನ ವಿಚಾರಣೆ ನಡೆಸಿ ಮಾಹಿತಿ ಸಂಗ್ರಹಿಸುವಂತೆ ಪಟ್ಟು ಹಿಡಿಯಲಾಗಿದೆ. ಎಸ್ ವೀಕ್ಷಕರೇ, ನಾನಾಗಲೇ ಹೇಳ್ತಾ ಇದ್ದೆ, ಯಾವುದೇ ಒಂದು ವಿಚಾರ ಆದರೂ ಕೂಡ ಅರ್ಧಂಬರ್ಧ ತಿಳ್ಕ ಮಾತಾಡೋಕೆ ಹೋಗ್ಬಾರ್ದು. ಅವ್ರು ಹೆಂಗೆ ಸತ್ರು, ಯಾಕೆ ಸತ್ರು ಅನ್ನೋ ವಿಚಾರಣೆಯಲ್ಲೇ ಗೊತ್ತಾಗ್ತಾ ಇಲ್ಲ ಅಂತ ನಾವು ಸುಮ್ಮನಿರ್ಬೇಕು. ಅದು ಪೊಲೀಸರು ನೋಡಿ ಹೇಳ್ತಾರೆ ಏನು ಎತ್ತ ಅಂತೇಳಿ. ಎಸ್, ಇದ್ರ ಬಗ್ಗೆ ದೂರು ಕೊಟ್ಟಿರುವಂತಹ ದೂರುದಾರರು ದಿನೇಶ್ ಕಲ್ಲಹಳ್ಳಿ ಅವರು ನಮ್ಮ ಜೊತೆಗೆ ಇದ್ದಾರೆ. ಸರ್ ನಮಸ್ತೆ. ಹಲೋ ಸರ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್. ಕಲ್ಲಹಳ್ಳಿ ಅವರೇ, ನೀವು ದೂರನ್ನ ಕೊಟ್ಟಿದ್ದೀರಾ ಪ್ರದೀಪ್ ಈಶ್ವರ್ ಅವರ ವಿರುದ್ಧವಾಗಿ. ಏನ್ ದೂರು, ಯಾಕಾಗಿ ಕೊಟ್ರಿ ಮೇಡಮ್? ಕಾನ್ಫರೆನ್ಸ್ ಗ್ರೂಪ್ ನ ಚೇರ್ಮನ್ ಆದಂತ ಸಿ.ಕೆ. ರಾಯ್ ಅವರು ಏನು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದ ಶಾಸಕರಾದಂತ ಶ್ರೀ ಪ್ರದೀಪ್ ಈಶ್ವರ್ ಅವರು ನಿನ್ನೆ ಎಲ್ಲಾ ಮಾಧ್ಯಮಗಳ ಮುಂದೆ ಒಂದು ಗಂಭೀರವಾದಂತಹ ಆರೋಪನ ಮಾಡ್ತಾ ಇದ್ದಾರೆ. ಆರೋಪದ ಏನಂತ ಹೇಳಿದ್ರೆ, ಬಿಜೆಪಿ ಪಕ್ಷದವರು ಕೇಂದ್ರದ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸಿಕೊಂಡು ಜೊತೆಗೆ ಮಾನಸಿಕವಾಗಿ ಕಿರುಕುಳ ನೀಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಒಂದು ಗಂಭೀರ ಆರೋಪ ಮಾಡ್ತಾರೆ. ಜೊತೆಗೆ ಬಿಜೆಪಿ ಪಕ್ಷ ಕೇಂದ್ರದ ನಾಯಕರು ಅಥವಾ ರಾಜ್ಯ ನಾಯಕರು ಅಂತ ಯಾವ್ದನ್ನು ಹೇಳಿದೆ, ಬಿಜೆಪಿ ಪಕ್ಷ ಕೇರಳ ಚುನಾವಣೆಗೋಸ್ಕರ ಹಣ ಸಂಗ್ರಹಿಸ್ಲಿಕ್ಕೆ ಸಿ.ಕೆ. ರಾಯ್ ಅವರಿಗೆ ಒತ್ತಡ ಏರಿತ್ತು. ಹಾಗಾಗಿ ಇದು ಕೋಟ್ಯಾಂತರ ರೂಪಾಯಿ ವ್ಯವಹಾರ, ಹಾಗಾಗಿ ಈ ಕಿರುಕುಳವೇ ಅವರ ಆತ್ಮಹತ್ಯೆಗೆ ಕಾರಣ ಅಂತ ಹೇಳಿ ನನ್ನ ಹೇಳಿದ್ದಾರೆ. ಹಾಗಾಗಿ ನಾನು ಇವತ್ತು ಗೌರವಾನ್ವಿತ ಪೊಲೀಸ್ ಕಮಿಷನ್ ಅವರವರಿಗೆ ಒಂದು ಸವಿರವಾಗಿ ದೂರನ್ನು ನೀಡಿದ್ದೇನೆ. ಶಾಸಕರಾದಂತ ಶ್ರೀ ಪ್ರದೀಪ್ ಈಶ್ವರ್ ಅವರು ಜನಪ್ರತಿನಿಧಿಯಾಗಿರೋದ್ರಿಂದ ಅವರಿಗೆ ಅಪರಾಧಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಹಾಗೂ ಮಹತ್ವ ಹಾಗೂ ನಿಖರ ಮಾಹಿತಿ ಲಭ್ಯ ಇದ್ದಲ್ಲಿ ಅವರು ಅದನ್ನ ತಕ್ಷಣ ಕಾನೂನು ಅನುಷ್ಠಾನ ಸಂಸ್ಥೆಗಳಿಗೆ ತಿಳಿಸುವುದು ಅವರ ಕಾನೂನಾತ್ಮಕ ಮತ್ತು ಸಂವಿಧಾನಾತ್ಮಕ ಕರ್ತವ್ಯ ಆಗಿರುತ್ತೆ ಮೇಡಮ್. ಹಾಗಾಗಿ ಇಂಥ ಗಂಭೀರವಾದಂತ ಮಾಹಿತಿಯನ್ನ ಅವ್ರಿಗೆ ಗೊತ್ತಿದ್ರು ತಿಳಿದಿದ್ರು ಕೂಡ ಉದ್ದೇಶಪೂರ್ವಕವಾಗಿ ಮುಚ್ಚಿಡುವುದು ಸಾರ್ವಜನಿಕವಾಗಿ ಇದು ಕಾನೂನಾತ್ಮಕವಾಗಿ ವಿರೋಧ ಆಗುತ್ತೆ. ಹಾಗಾಗಿ ಇದರ ಬಗ್ಗೆ ನಾನು ಇವತ್ತು ಮಾನ್ಯ ಪೊಲೀಸ್ ಆಯುಕ್ತರಿಗೆ ಗಂಭೀರವಾಗಿ ತನಿಖೆ ನಡೆಸಬೇಕಂತೇಳಿ ಒಂದು ದೂರು ನೀಡೋದ್ರ ಮೂಲಕ ಸಮಗ್ರ ತನಿಖೆಗೆ ಒತ್ತಾಯ ಮಾಡಿದೆ. ದಿನೇಶ್ ಕಲ್ಲಹಳ್ಳಿ ಅವರೇ, ಈಗ FIR ದಾಖಲು ಮಾಡಿದ್ದೀರಾ, ಮುಂದೇನ ಕ್ರಮ ಆಗಬಹುದು ಅಂತ ನಿಮ್ಮ ನಿರೀಕ್ಷೆ? ಮೇಡಮ್ ನೋಡಿ, ಈಗ ಶಾಸಕರಾದಂತ ಶ್ರೀ ಪ್ರದೀಪ್ ಈಶ್ವರ್ ಅವರು ಏನು ಹೇಳಿಕೆ ಕೊಟ್ಟಿದ್ದಾರೆ, ಈ ಹೇಳಿಕೆ ಹಿಂದೆ ಅವ್ರಿಗೆ ಸಂಪೂರ್ಣವಾದಂತ ಮಾಹಿತಿ ಇರಲೇಬೇಕಾಗಿರುತ್ತೆ. ಅವರೇ ಹೇಳಿದ್ದಾರೆ, ಏನು ಇದರಲ್ಲಿ ಬಿಜೆಪಿ ಪಕ್ಷದವರು ಏನು ಹಣ ಕೇಳಿದ್ದಾರೆ, ಹಾಗಾಗಿ ನಾವು ಒತ್ತಾಯ ಮಾಡ್ತಿದ್ದೇವೆ. ಈಗ ಕೇಂದ್ರದ ತನಿಖಾ ಸಂಸ್ಥೆಗಳನ್ನ ದುರುಪಯೋಗ ಪಡಿಸ್ಕೊಂಡ್ರೆ ಬಿಜೆಪಿ ಪಕ್ಷದ ವಿರುದ್ಧ ಕ್ರಮ ಆಗ್ಬೇಕು. ಹಾಗಾಗಿ ಮಾನ್ಯ ಶಾಸಕರಾದಂತ ಪ್ರದೀಪ್ ಈಶ್ವರ್ ಅವರ ಹೇಳಿಕೆಯನ್ನ ಲಘುವಾಗಿ ಯಾರು ಪರಿಗಣಿಸಬಾರ್ದು. ಕಾರಣ ಏನಂದ್ರೆ, ಅವರು ಒಬ್ರು ಜನಪ್ರತಿನಿಧಿ, ಅವರು ಕೇಂದ್ರದ ಏಜೆನ್ಸಿಗಳನ್ನು ದುರುಪಯೋಗ ಪಡಿಸ್ಕೊಂತ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಸ್ಪಷ್ಟವಾದಂತ ಎಲ್ಲೋ ಒಂದು ಮಾಹಿತಿ ಇರಬೇಕು. ಹಣ ಕೇಳಿರೋದಕ್ಕೆ ಮಾಹಿತಿ ಇರಬೇಕು ಅವ್ರ ಹತ್ರ. ಈ ಕೂಡಲೇ SIT ಅಧಿಕಾರಿಗಳು ವಿಚಾರಣೆಗೆ ಒಳಪಡಿಸಬೇಕು. ಎಲ್ಲಾ ಮಾಹಿತಿ ಮತ್ತು ಸತ್ಯಾಂಶನ ಪಡ್ಕೋಬೇಕು ತನಿಖಾಧಿಕಾರಿಗಳು. ಹಾಗಾಗಿ ಆ ಉದ್ದೇಶದಿಂದ ಇವತ್ತು ನಾನೊಂದು ಗಂಭೀರವಾದಂತ ದೂರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ಮಾನ್ಯ ಪೊಲೀಸ್ ಆಯುಕ್ತರಿಗೆ ಒಂದು ದೂರನ್ನು ನೀಡೋದ್ರ ಮೂಲಕ ಗಂಭೀರ ತನಿಖೆಗೆ ಒತ್ತಾಯ ಮಾಡಿದ್ದೇನೆ. ದಿನೇಶ್ ಕಲ್ಲಹಳ್ಳಿ ಅವರೇ, ನಿಮ್ಮ ನೇರ ಉತ್ತರ ಏನು ಅಂತಂದ್ರೆ, ಶಾಸಕ ಆಗಿರ್ಲಿ ಯಾರೇ ಆಗಿರ್ಲಿ ಸತ್ಯಾಸತ್ಯತೆಗಳನ್ನು ತಿಳ್ಕೊಂಡು ಮಾತಾಡಬೇಕು, ಸುಮ್ನೆ ಮಾತಾಡಬಾರ್ದು ಅನ್ನೋದು. ಹೌದು. ಈಗ ಇವರು ಅವರೇ ಹೇಳಿದಾರಲ್ಲ ಮೇಡಮ್, ಮೊನ್ನೆ ಶಾಸಕರು ಹೇಳಿದ್ದಾರೆ, ಮೊನ್ನೆ ಶಾಸಕರಾದಂತ ಪ್ರದೀಪ್ ಈಶ್ವರ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ನನಗೆ ಅದರ ಬಗ್ಗೆ ಮಾಹಿತಿ ಇದೆ, ಬಿಜೆಪಿ ಅವರು ಹಣ ಕೇಳಿರೋದ್ರ ಬಗ್ಗೆ ಮಾಹಿತಿ ಇದೆ ಅಂತ ಹೇಳಿದ್ಮೇಲೆ ಅವ್ರಿಗೆ ಅದು ಗೊತ್ತಿರಬೇಕಾಗತ್ತೆ. ಇವ್ರಿಗೆ ಬಿಜೆಪಿ ಅವ್ರ ಸಂಪರ್ಕ ಉಂಟಾ, ಅಥವಾ ಬಿಜೆಪಿ ಒಳಗಿನಲ್ಲಿ ಯಾವ ನಾಯಕರ ಜೊತೆ ಇವ್ರಿಗೆ ಸಂಪರ್ಕ ಇದೆ, ಅಥವಾ ಯಾವ ನಾಯಕರು ಇವರಿಗೆ ಇದನ್ ಮಾಡ್ತಾ ಇದ್ದಾರೆ ಇವ್ರ ಜೊತೆ ಅನ್ನುವಂಥದ್ದು ಗಂಭೀರವಾಗಿ ಗೊತ್ತಾಗ್ತಲ್ಲ ಮೇಡಮ್.
ಮುಂದೆ ಇದರ ಕಾನೂನಿನ ವಿಚಾರವಾಗಿ ಇವರು ಮುಂದೆ ಎದುರಿಸಬೇಕು ಅಂತ ಹೇಳ್ತಾ ಇದ್ದೀರಾ? ಮೇಡಮ್ ಇದು ನೋಡೋಣ, ಈಗ ಇವರು SIT ಅಧಿಕಾರಿಗಳು ಇದನ್ನ ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಬೇಕು. ತನಿಖೆ ನಡೆಸ್ತಾ ಇರುವಂತ ಸಂದರ್ಭದಲ್ಲಿ ಇದನ್ನ ಮುಂದಿನ ಹಂತದಲ್ಲಿ ಕಾನೂನಾತ್ಮಕವಾಗಿ ಒಂದು ಹೋರಾಟನ ಮಾಡ್ತೇನೆ ಮೇಡಮ್. ನನಗೆ ಅನಿಸುತ್ತೆ ಈಗ SIT ಅಧಿಕಾರಿ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ಅವರ ಹೇಳಿಕೆಯನ್ನು ಪಡ್ಕೊಂಡು ಅಥವಾ ಅವರಲ್ಲಿ ಇರುವಂತ ವಾಸ್ತವಾಂಶ ಏನು ಅನ್ನುವಂಥದ್ದನ್ನ ತನಿಖೆಗೊಳಪಡಿಸಬೇಕು ಅನ್ನುವಂಥದ್ದು ಒಂದು ಆಶಾಭಾವನೆ ಇದೆ ಮೇಡಮ್. ಮುಂದಿನ ಹಂತದಲ್ಲಿ ಅಧಿಕಾರಿಗಳ ಒಂದು ನಡೆ ನೋಡಿ ನಂತರ ಕಾನೂನಾತ್ಮಕ ಹೋರಾಟಕ್ಕೆ ಮುಂದೆ ಹೆಜ್ಜೆ ಇರ್ತೇನೆ. ಓಕೆ ಸರ್, ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ ಧನ್ಯವಾದಗಳು. ದಿನೇಶ್ ಕಲ್ಲಹಳ್ಳಿ ಅವರು ಮಾತನಾಡೋದು ಸುಮ್ಮನೆ ಎಲ್ಲ ಬಾಯಿಗೆ ಬಂದಿದ್ದು ಹೇಳ್ಬಿಟ್ರೆ ಕೇಳ್ಕೊಂಡು ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ. CJ ರಾಯ್ ಅಂತ ಕೋಟ್ಯಾಧಿಪತಿ ಆತ್ಮಹತ್ಯೆ ಮಾಡ್ಕೊಂಡಿದ್ದು ಅದನ್ನ ತಗೊಂಡೋಗಿ BJP ಹೇಳುತ್ತಿದ್ದಾರೆ ಅಂತ ಸಾಕ್ಷಿ ಇಟ್ಕೊಳ್ಬೇಕು. ಅವರು ಸಾಕ್ಷಿ ಕೊಡ್ಲಿ, ಸಾಕ್ಷಿ ಕೊಟ್ಟು ನಾನು ಹೇಳಿದ್ದೀನಿ ಅಂತ ಹೇಳಿ, ಇಲ್ಲ ಕಾನೂನಾತ್ಮಕವಾಗಿ ಏನು ಬರುತ್ತೋ ಅದನ್ನ ಎದುರಿಸ್ಕೊಳ್ಳಿ ಅಂತ ಮಾತಾಡಿದ್ರು ನಮ್ಮ ಜೊತೆಗೆ.